ನಮಸ್ಕಾರ ಮಕ್ಕಳೇ, ಇವತ್ತು ನಾವು 5ನೇ ತರಗತಿಯ ಇಂಗ್ಲಿಷ್ ಪಾಠವಾದ ಗಾನ್ ವಿತ್ ಸ್ಕೂಟರ್ ಯಾವುದು ಗಾನ್ ವಿತ್ ಸ್ಕೂಟರ್ ಪಾಠವನ್ನ ತುಂಬಾ ಸರಳವಾಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಈ ಗಾನ್ ವಿತ್ ಸ್ಕೂಟರ್ ಅಂದ್ರೆ ಸ್ಕೂಟರ್ ಜೊತೆಗೆ ಹೋಯಿತು, ಸ್ಕೂಟರ್ ಜೊತೆಗೆ ಹೋಯಿತು ಏನು ಅನ್ನೋದನ್ನ ಈ ಪಾಠದೊಳಗೆ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ದಿನ ಗೋಪಿ ತೋಟದಲ್ಲಿ ಒಂದು ವಸ್ತು ಸಿಗತಿ, ಆ ವಸ್ತು ಏನ ಸಿಗತೈತಿ ಅನ್ನೋದನ್ನ ಈ ಕ್ಲಾಸ್ ಒಳಗ ನಾವು ತಿಳಿದುಕೊಳ್ಳೋಣ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಾನ್ ವಿತ್ ಸ್ಕೂಟರ್, ಸ್ಕೂಟರ್ ಜೊತೆಗೆ ಹೋಯಿತು ಅಂತಕ್ಕಂಥ ಒಂದು ಪ್ರೋಸ್ ಒಳಗ ಗೋಪಿ ಗಾರ್ಡನ್ ಒಳಗ ಏನ್ ಸಿಕ್ತು, ಏನ್ ಮಾಡ್ತಾನ ಅನ್ನೋದನ್ನ ಈ ಅವಧಿ ಒಳಗ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ ನೋಡ್ರಿ, ಲೆಟ್ ಅಸ್ ರೀಡ್. ಇಟ್ ವಾಸ್ ಅ ಸಮ್ಮರ್ ಆಫ್ಟರ್ನೂನ್. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದಿ ವರಾಂಡಾ ರೀಡಿಂಗ್ ಅ ಬುಕ್. ನೋಡಿ, ಇಟ್ ವಾಸ್ ಸಮ್ಮರ್ ಆಫ್ಟರ್ನೂನ್, ಅದು ಒಂದು ಮಧ್ಯಾಹ್ನ, ಬೇಸಿಗೆ ಮಧ್ಯಾಹ್ನದ ಅವಧಿ ಒಳಗ. ಸಮ್ಮರ್ ಅಂದ್ರ ಬೇಸಿಗೆ, ಆಫ್ಟರ್ನೂನ್ ಅಂದ್ರ ಮಧ್ಯಾಹ್ನ, ಬೇಸಿಗೆ ಮಧ್ಯಾಹ್ನದ ಅವಧಿ ಒಳಗ ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದಿ ವರಾಂಡಾ. ಗೋಪಿ ಎಲ್ಲಿ ಕೂತಿರ್ತಾನ? ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದಿ ವರಾಂಡಾ, ಪಡಸಲಿ ಒಳಗ ಕೂತಿ ಏನ್ ಮಾಡ್ತಿರ್ತಾನ? ರೀಡಿಂಗ್ ಅ ಬುಕ್. ಒಂದು ಮಧ್ಯಾಹ್ನದ ಬೇಸಿಗೆ ಸಮಯ ಒಳಗ ಗೋಪಿ ತನ್ನ ಪಡಸಾಲಿ ಒಳಗೆ ಏನ್ ಮಾಡ್ತಿರ್ತಾನ? ಪುಸ್ತಕ ಓದ್ಕೋತ ಕೂತಿರ್ತಾನ. ಇದು 2 ಲೈನ್ ಏನ? ಇಟ್ ವಾಸ್ ಸಮ್ಮರ್ ಆಫ್ಟರ್ನೂನ್, ಅದು ಒಂದು ಮಧ್ಯಾಹ್ನದ ಬೇಸಿಗೆ ಮಧ್ಯಾಹ್ನದ ದಿವಸ ಒಳಗ ಗೋಪಿ ವಾಸ್ ಸಿಟ್ಟಿಂಗ್ ಇನ್ ವರಾಂಡಾ, ತನ್ನ ಪಡಸಾಲಿ ಒಳಗ ರೀಡಿಂಗ್ ಅ ಬುಕ್, ಬುಕ್ ಅನ್ನು ಓದ್ಕೋತ ಕೂತ್ಕೊಂಡಿದ್ದ. ಸಡನ್ಲಿ ಏಕಾಏಕಿ ಏನಾಗುತ್ತೆ ನೋಡ್ರಿ, he heard something rustling past of falling with the thud in the garden. ಥರ್ಡ್ ಅನ್ನೋ ಶಬ್ದ ಆಗುತ್ತೆ ನೋಡ್ಲಿ. ಸಡನ್ಲಿ ಏಕಾಏಕಿ ಹಿ ಅಂದ್ರೆ ಅಲ್ಲಿ ಗೋಪಿ ಹರ್ಡ್, ಗೋಪಿ ಕೇಳಿಸೋತಾನೆ ಏನ್ ಕೆಲಸ? ಸಮಥಿಂಗ್ ರಸ್ಲಿಂಗ್ ಪಾಸ್ಟ್ ಅಂಡ್ ಫಾಲಿಂಗ್ ವಿತ್ ದ ಥರ್ಡ್ ಇನ್ ದ ಗಾರ್ಡನ್. ತನ್ನ ಗಾರ್ಡನ್ ಒಳಗ ಏನೋ ಥಡ್ ಅಂದ್ರ ಸೌಂಡ್ ಬರುವಂತ ಏನ್ ಸೌಂಡ್ ಅನ್ನ ಯಾರು? ಗೋಪಿ ಕೇಳಿಸೋತಾನ. ಹಿ ವಾಂಡರ್ಡ್, ಅವಾಗ ಅವನಿಗೆ ಆಶ್ಚರ್ಯ ಆಗತ್ತ. ವಾಟ್ ಇಟ್ ಕುಡ್ ಬಿ, ಅದೇನಿರ್ಬೋದು, ಏನ್ ಬಿದ್ದಿರ್ಬೋದು? ಪರ್ಹ್ಯಾಪ್ಸ್, ಹೊರತುಪಡಿಸಿ ಇಟ್ ವಾಸ್ ದ ಮ್ಯಾಂಗೋ ಫಾಲಿಂಗ್ ಫ್ರಾಮ್ ದ ಟ್ರೀ. ಹೌದು, ಮಾವಿನ ಗಿಡದೊಳಗ, ನಮ್ಮ ತೋಟದೊಳಗ ಮಾವಿನ ಗಿಡ ಐತ್ಲ, ಆ ಮಾವಿನ ಗಿಡದಿಂದ ಮಾವಿನನ್ನ ಬಿದ್ದಿರಬಹುದು ಅಂತ ಅನ್ಕೋತಾನ. ಇಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಅವಾಗ ಏನ್ ಮಾಡ್ತಾನ? ಗೋಪಿ ಬೇಗನೆ ತನ್ನ ಬುಕ್ ಅವನ್ನ ಪಕ್ಕಕ್ಕೆ ಇಡ್ತಾನ. ನೋಡಿ ಇಲ್ಲ ಹಿಂಗಿಟ್ಟಾನ. ಇಲ್ಲಿ ಅವನ ಮನಿ ಇದ, ಇದು ವರಾಂಡ ಒಳಗ್ ಕೂತ್ ಓದ್ಕೊ ಅನ್ಕೋದಿದೆ, ಇದು ವರಾಂಡ ಇದೆ, ಇಲ್ಲಿ ಕೂತ್ ಓದಾಕತ್ತಿರ್ತಾನ. ಅವನಿಗೆ ಏನೋ ಸಪ್ಪಳಾಗತ್ತ, ಏನ ನಮ್ಮ ಗಾರ್ಡನ್ ಒಳಗೆ ಏನೋ ಸಪ್ಪಳಾಗಿ ಸೌಂಡ್ ಆಗೈತೆ ಅನ್ಕೊಂಡ್ ಏನ್ ಮಾಡ್ತಾನ? ಸೌಂಡ್ ಒಳಗ ನಮ್ಮ ತೋಟದೊಳಗ ಮಾವಿನ ಗಿಡ ಇರ್ಬೋದು, ಆ ಮಾವಿನ ಗಿಡ ಐತೆ ನೋಡಿ ಇಲ್ಲಿ, ಮಾವಿನ ಗಿಡದೊಳಗಿಂದ ಮಾವಿನ ಬಿದ್ದಿರ್ಬೋದು ತಕ್ಷಣ ಏನ್ ಮಾಡ್ತಾನ? ಸ್ಪೀಡ್ ಆಗಿ ತನ್ನ ಓದುವಂತ ಬುಕ್ ಅವನ್ನ ಏನ್ ಮಾಡ್ತಾನ? ಕೆಳಗಡೆ ಇಡ್ತಾನ. ಕೆಳಗಡೆ ಏನ್ ಮಾಡ್ತಾನ? ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಪಕ್ಕಕ್ಕೆ ಬುಕ್ ಇಟ್ಟ ಗಾಟ್ ಅಪ್, ಎದ್ ನಿಂತ್ಕೊಂಡ್ ಏನ್ ಮಾಡ್ದ? ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಏನ್ ಮಾಡ್ತಾನ? ಗೋಪಿ ತನ್ನ ಬುಕ್ ಅನ್ನ ಸೈಡ್ ಇಡ್ತಾನ. ಗಾಟ್ ಅಪ್, ಎದ್ ನಿಂತ್ಕೋತಾನ. ಅಂಡ್ ರ್ಯಾನ್ ವಿ ಟು ಫಾರ್ಮ್, ಇದ ಮೊರಾರ್ಜಿ ಎಕ್ಸಾಮ್ ಬಾಸರ ಕೇಳ್ತಾನ. ವಿ ಟು ಫಾರ್ಮ್ ನೆನ್ಪಿಟ್ಕೋರಿ. ಅಂಡ್ ರ್ಯಾನ್ ಇನ್ ಟು ದ ಗಾರ್ಡನ್, ತನ್ನ ಓದುವಂತ ಬುಕ್ ಅನ್ನ ಸೈಡ್ ಏನ್ ಮಾಡ್ತಾನ? ಗಾರ್ಡನ್ ಕಡೆ ಹುಡ್ಕೋತ ಬರ್ತಾನ. ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಏನು? ಒಂದು ಮಧ್ಯಾಹ್ನದ ಬೇಸಿಗೆ ಮಧ್ಯಾಹ್ನದ ಅವಧಿ ಒಳಗ ಗೋಪಿ ತನ್ನ ವರಾಂಡ ಒಳಗ ಓದ್ಕೋತ ಕೂತಿರ್ತಾನ, ಒಂದು ಏನ ಬುಕ್ ಓದ್ಕೋತಿರ್ತಾನ. ಆಗ ಸಡನ್ ಆಗಿ ಅವನಿಗೆ ಏನೋ ಶಬ್ದ ಕೇಳಿಸುತ್ತ, ಅಂದ್ರ ಜೋರಾದ ಶಬ್ದ, ಥಡ್ ದೇಶ ಜೋರಾಗಿ ಬೀಳುತ್ತ. ಅವಾಗ ಗಾರ್ಡನ್ ಕಡೆ ಅನ್ಕೋತಾನ, ಆಶ್ಚರ್ಯ ಆಗತ್ತೆ, ಏನ್ ಬಿತ್ತು ನಮ್ಮ ಗಾರ್ಡನ್ ಒಳಗ ದೇಶ ಅನ್ಕೋತಾನ. ಹೌದು, ನಮ್ಮ ತೋಟದೊಳಗ ಮಾವಿನ ಗಿಡ ಅದಾವ, ಮಾವಿನ ಬಿದ್ದಿರಬಹುದು ಅಂತ ಅನ್ಕೊಂಡ್ ಏನ್ ಮಾಡ್ತಾನ? ಇಮಿಡಿಯೇಟ್ಲಿ ಆಗಿ ಏನ್ ಮಾಡ್ತಾನ? ಸ್ಪೀಡ್ ಆಗಿ ಆ ಗೋಪಿ ಓದುವಂತ ಬುಕ್ ಅನ್ನ ಸೈಡ್ ಇಟ್ಕೊಂಡ್ ಏನ್ ಮಾಡ್ತಾನ? ಓಡ್ಕೋತ ಗಾರ್ಡನ್ ಬರಾಕತ್ತಾನ ಗೋಪಿ. ನೋಡ್ರ, ಹಿ ಸರ್ಚ್ಡ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಏನ್ ಮಾಡ್ತಾನ? ಸರ್ಚ್ ಅಂದ್ರೆ ಹುಡುಕ್ಯಾಡ್ದ ಅಂದ್ರೆ ಹಿ ಅಂದ್ರೆ ಇಲ್ಲಿ ಇದು ಪ್ರಣವನ್ ಅಂದಂಗದ. ಅವನು ಅಂದ್ರೆ ನಾಮ ಪದದ ಬದಲಾಗಿ ಬಳಸುವಂತ ಅಕ್ಷರಕ್ಕೆ ನಾವು ಸರ್ವನಾಮ ಅಂತೀವಿ. ಹಿ ಅಂದ್ರ ಪ್ರಣವನ್, ಹಿ ಅಂದ್ರ ಇಲ್ಲಿ ಗೋಪಿ ಅನ್ನಂಗ. ಹಿ ಸರ್ಚ್ಡ್ ಇನ್ ಬಿಟ್ವೀನ್ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್. ಇಲ್ಲಿ ನೋಡಿಲಿ, ಆ ಗಾರ್ಡನ್ ಮತ್ತೆ ಪೆನ್ಸ್ ಅಂದ್ರ ಬೇಲಿ ಅನ್ನಂಗ. ಇಲ್ಲಿ ಹಾಕ್ಯಾರ ಬೇಲಿ, ತನ್ನ ಗಾರ್ಡನ್ ಬೇಲಿ ಹಾಕ್ಯಾರಲ್ಲ, ಇಲ್ಲಿ ಕಾಣತ್ನ ಬೇಲಿ. ಆ ಬೇಲಿ ಮತ್ತು ಬಹಳ ದಟ್ಟನೆಯ ಹುಲ್ಲುಗಳ ಮಧ್ಯೆ ಏನ್ ಮಾಡ್ತಾನಂದ್ರ ಹುಡುಕ್ಯಾಡ್ತಾನ. ಬಟ್ ಹಿ ಫೌಂಡ್ ನಥಿಂಗ್, ಅವನಿಗೆ ಏನು ಸಿಗುದಿಲ್ಲ. ಅವಾಗ
ಏನೋ ಸೌಂಡ್ ಬರ್ತೈತಿ, ಬಹುಶಃ ಮಾವಿನ ಹಣ್ಣು ಬಿದ್ದಿರ್ಬೋದು, ಬಂದಿರ್ತಾನ ಯಾರು, ಗೋಪಿ. ಬಂದಾಗ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ದ ನೋಡಿ. ಹಿ ಸರ್ಚ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್, ಬಹಳ ದಟ್ಟನೆ ಹುಲ್ಲೊಳಗ, ನಿಯರ್ ದ ಗಾರ್ಡನ್ ಫೆನ್ಸ್, ತನ್ನ ಗಾರ್ಡನ್ ಅಂದ್ರೇನ, ತನ್ನ ಗಾರ್ಡನ್ ಅಂದ್ರೇನ ಮೈದಾನ, ಮೈದಾನಕ್ಕೆ ಏನ್ ಮಾಡಿರ್ತೀವಿ ನಾವ, ಫೆನ್ಸ್ ಬೇಲಿನ ಹಾಕಿರ್ತೀವಿ. ಆ ಬೇಲಿಯ ಸುತ್ತುಗಡೆ ಏನ್ ಮಾಡ್ದಾನಂದ್ರ ಬಾಲ್ನ ಹುಡುಕಾಡ್ದಾನ. ಬಾಳ ಇಲ್ಲ ಹುಲ್ಲು ಕಾಣಾಯ್ತು ಇಲ್ಲಿ, ಎಲ್ಲ ಎಷ್ಟು ಹುಲ್ಲೈತಿ, ಇಷ್ಟೆಲ್ಲಾ ಹುಲ್ಲೊಳಗೆ ಏನ್ ಮಾಡ್ದಾನ, ಹುಡುಕಾಡ್ದಾನ, ಸಿಗುದಿಲ್ಲ. ಈ ಪೌಂಡ್ ನಥಿಂಗ್, ಈ ಲುಕ್ಡ್ ಅಮಾಂಗ್ ದ ಬುಷಸ್, ಅವಾಗ ಪೊದೆ ಒಳಗ ಹುಡುಕಾಡ್ದಾನ, ಅಲ್ಲಿ ಎಲ್ಲ ಮಾಡ್ತಾನ, ಈ ಪೌಂಡ್ ನಥಿಂಗ್ ಸಿಗುದಿಲ್ಲ. ಈ ಲುಕ್ಡ್ ಅಮಾಂಗ್ ದ ಬುಷಸ್, ಎಲ್ಲಾ ದೊಡ್ಡ ದೊಡ್ಡ ಪೊದೆಗಳೆಲ್ಲ ಹುಡುಕಾಡ್ದಾನ, ಅಲ್ಲಿ ನಥಿಂಗ್ ವಾಸ್ ದೇರ್ ಅಗೇನ್, ಅಲ್ಲಿ ಕೂಡ ಏನ್ ಸಿಗುದಿಲ್ಲ. ದೆನ್ ಹಿಸ್ ಐಸ್ ಫೆಲ್ ಇನ್ ದ ಹೀಪ್, ಹೀಪ್ ಅಂದ್ರ ಡ್ರೈ ಲೀವ್ಸ್, ಒಣಗಿದ ಹುಲ್ಲು ಕಡೆ ಏನ್ ಮಾಡ್ದಾನಂದ್ರ ಅವನ ದೃಷ್ಟಿ ಹೋಗುತ್ತಾ, ಎಲ್ಲಿ ಹೋಗುತ್ತ ಅವಾಗ, ಒಣಗಿದ ಹುಲ್ಲಿನ ರಾಶಿ. ಹೀಪ್ ಅಂದ್ರೆ ಏನ, ರಾಶಿ ಅನ್ನಂಗ. ಡ್ರೈ ಲೀವ್ಸ್ ಅಂದ್ರ ಒಣಗಿದ ಹುಲ್ಲು, ಎಲೆಗಳು, ಒಣಗಿದ ಹುಲ್ಲಿನ ರಾಶಿ ಕಡೆ ಏನಾಗತ್ತಂದ್ರ ಅವನ ದೃಷ್ಟಿ ಹೋಗುತ್ತಾ. ದೇರ್ ವಾಸ್ ದ ವೈಟ್ ಬಾಲ್ ಆನ್ ದಿ ಹೀಪ್, ಆ ರಾಶಿ ಒಳಗೆ ಏನಿತ್ತು, ವೈಟ್ ಬಾಲ್ ಅನ್ನ ಇತ್ತು. ಇಲ್ಲಿ ನೋಡಿ ವೈಟ್ ಬಾಲ್, ವೈಟ್ ಬಾಲ್ ಅನ್ನ ಕಾಣ್ತಾನ. ದೇರ್ ವಾಸ್ ದ ವೈಟ್ ಬಾಲ್ ಆನ್ ದ ಹೀಪ್, ಗೋಪಿ ರೀಚ್ಡ್ ಔಟ್ ಅಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್ಸ್, ಅದರ ಸಮೀಪ ಹೋಗಿ ಮಾಡ್ತಾನ, ಆ ಬಾಲ್ ಅನ್ನ ತೆಗೆದುಕೊಡ್ತಾನ. ಇಟ್ ವಾಸ್ ಅ ಹಾಕಿ ಬಾಲ್, ಏನ್ ಸಿಕ್ತು ನಮ್ಗೆ ಗೊತ್ತಾಯ್ತು ಈಗ, ಏನ್ ಸಿಕ್ತು ಅವನಿಗೆ, ಹಾಕಿ ಬಾಲ್ ಅನ್ನ ಸಿಕ್ತು. ಓದ್ಕೋತ ಕೂತಂತ ಗೋಪಿ ಏನನ್ನ ಸೌಂಡ್ ಅನ್ನ ಕೇಳಿ ಮಾಡ್ತಾನ, ಗಾರ್ಡನ್ಕ್ ಬಂದು ತನ್ನೆಲ್ಲಾ ಬೇಲಿ, ತನ್ನ ಮೈದಾನ ಇರ್ತಕ್ಕಂತ ಎಲ್ಲಾ ಸುತ್ತಮುತ್ತ ಹುಲ್ಲುಗಾವಲುಗಳನ್ನ, ಪೊದೆಗಳನ್ನೆಲ್ಲ ಹುಡುಕಾಡ್ತಾನೆ, ಸಿಗುಲ್ಲ. ಕೊನೆಗೆ ಸಿಕ್ಕಿದಲ್ಲಿ ಹುಲ್ಲಿನ ರಾಶಿಯ ಒಳಗೆ ಒಂದು ಬಿಳಿಯದಂತ ಹಾಕಿ ಬಾಲ್ ಅನ್ನ ಹುಡುಕಾಡ್ತಾನ, ಯಾರು, ಗೋಪಿ. ಗೋಪಿ ಸಿಕ್ತು, ಇನ್ನೇನ್ ಮಾಡ್ತಾನ ನೋಡ್ಬೇಕೀಗ. ಗೋಪಿ ವಾಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ, ಗೋಪಿಗೆ ಆಶ್ಚರ್ಯ ಆಗುತ್ತ, ಇದು ಯಾರ ಬಾಲ್ ಆಗಿರ್ಬೋದು. ಹಿ ಲುಕ್ಡ್ ಅರೌಂಡ್ ಅಂಡ್ ಪೀಪ್ಡ್ ಔಟ್ ಸೈಡ್ ದ ಗೇಟ್, ಇದ ಬಾಲ್ ಯಾರ್ದಿರ್ಬೋದು ನೋಡ್ಲಿ. ಗೋಪಿ ವಾಂಡರ್ಡ್, ಬಾಲ್ ಗೋಪಿಗೆ ಆಶ್ಚರ್ಯ ಆಗುತ್ತ. ಹೂಸ್ ಅಂದ್ರೆ ಯಾರ, ಬಾಲ್, ಇದು ಹೂಸ್ ಅಂದ್ರೇನ ಯಾರ ಅನ್ನಂಗ. ಬಾಲ್ ಕುಡ್ ದಿಸ್ ಬಿ, ಬಾಲ್ ಯಾರ್ದಿರ್ಬೋದು. ಈ ಲುಕ್ಡ್ ಅರೌಂಡ್, ಆ ಕಡೆ ಈ ಕಡೆ ಎಲ್ಲಾ ಕಡೆ ಸುತ್ತ ನೋಡ್ತಾನ. ಅಂಡ್ ಪೀಪ್ಡ್ ಔಟ್ ಸೈಡ್ ದ ಗೇಟ್, ಆ ಹಿಣಿಕಿ ಏನ್ ಮಾಡ್ತಾನ, ಆ ಗೇಟ್ ಸುತ್ತ ನೋಡ್ತಾನ, ಗೇಟ್ ಸುತ್ತ ಏನ್ ಮಾಡ್ತಾನ, ಆ ಗೇಟ್ ಕಡೆ ಹಿಣಿಕಿ ನೋಡ್ತಾನ. ಹಿಣಿಕಿ ನೋಡ್ತೀವಿ, ಹಿಣಿಕಿ ನೋಡ್ತಾನ, ಯಾರು ಕಾಣುದಿಲ್ಲ ಔಟ್ ಸೈಡ್ ದ ಗೇಟ್. ಬಟ್ ಕುಡ್ ಸಿ ನೋ ಒನ್, ಅವನಿಗೆ ಯಾರೊಬ್ರು ಕಾಣುದಿಲ್ಲ. ಅವಾಗ ಜಸ್ಟ್ ದೆನ್ ಹಿ ಹರ್ಡ್ ಹಿಸ್ ಮದರ್ ಕಾಲಿಂಗ್, ಆ ಸಂದರ್ಭ ಒಳಗ ಅವನ ತಾಯಿ ಅವನಿಗೆ ಕರಿತಾಳ. ಗೋಪಿ, ವಾಟ್ ಆರ್ ಯು ಡೂಯಿಂಗ್ ಔಟ್ ಸೈಡ್, ಔಟ್ ಇನ್ ದ ಗಾರ್ಡನ್. ಏ ಗೋಪಿ, ಗಾರ್ಡನ್ ಒಳಗೆ ಏನ್ ಮಾಡಕತ್ತೀನೇನ. ಇಟ್ ಈಸ್ ವೆರಿ ಹಾಟ್, ಕಮ್ ಇನ್ ಸೈಡ್, ಇದು ಬಹಳ ಬೇಸಿಗೆ ಕಾಲತಿ, ಒಳಗಡೆ ಬಾ ಅಧ್ಯಕ್ಷರ. ಆ ಗೋಪಿ ತಾಯಿ ಅವನಿಗೆ ಕರಿತಾಳ. ಎಷ್ಟ್ ಚಂದ ನೋಡಿಲಿ, ಗೋಪಿಗೆ ಆಶ್ಚರ್ಯ ಆಯ್ತು, ಇದು ಯಾರ್ದ ಬಾಲ್ ಇರ್ಬೋದು, ನಮ್ ಗಾರ್ಡನ್ ಬೀಳತಿ, ಯಾರ್ದ ಬಾಲ್ ಇರ್ಬೋದು ಅಧ್ಯಕ್ಷ ಕೇಳ್ತಾನ. ಅಲ್ಲ ಸುತ್ತಮುತ್ತ ನೋಡ್ತಾನ, ಇಣಿಕೆ ಹಾಕಿ ಗೇಟ್ ಕಡೆ ನೋಡ್ತಾನ, ಯಾರೊಬ್ಬ ಕಾಣೋದಿಲ್ಲ. ಅವಾಗ ಏನ್ ಕೇಳಿಸಿದವನಿಗೆ ತನ್ನ ತಾಯಿ ಕರೆ ಕೇಳಿಸುತ್ತ. ಅವ್ರ ತಾಯಿ ಏನಿರ್ತಾಳ, ವಾಟ್ ಆರ್ ಡೂಯಿಂಗ್ ಔಟ್ ಇನ್ ದ ಗಾರ್ಡನ್. ಏ ಗೋಪಿ, ಗಾರ್ಡನ್ ಒಳಗೆ ಹೊರಗೆ ಏನ್ ಮಾಡಕತ್ತೀನ, ಈಗ ಬೇಸಿಗೆ ಕಾಲ ಐತಿ, ಬಾಳ ಬೇಸಿಗೆ ಐತಿ, ಬಿಸಿ ಐತಿ, ಒಳಗಡೆ ಬಾ ಅಂದಾಗ ಗೋಪಿ ವೆಂಟ್ ಇನ್ ಸೈಡ್, ಅಮ್ಮನ ಕರೆಗೆ ಏನ್ ಮಾಡ್ತಾನ, ಗೋಪಿ ಒಳಗಡೆ ಬರ್ತಾನ. ಗೋಪಿ ವೆಂಟ್ ಇನ್ ಸೈಡ್ ಅಂಡ್ ಡ್ರ್ಯಾಂಕ್ ಗ್ಲಾಸ್ ಆಫ್ ವಾಟರ್, ಅವಾಗ ಏನ್ ಮಾಡ್ತಾನ, ಒಂದು ಗ್ಲಾಸ್ ಅನ್ನ ನೀರು ಕುಡಿತಾನ. ಹಿ ಲೇ ಡೌನ್ ಆನ್ ದಿ ಮ್ಯಾಟ್, ಸ್ವಲ್ಪ ಮ್ಯಾಟ್ ಮೇಲೆ ಕುತ್ಕೊಂಡು ಅಂಡ್ ಸೇಡ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಅನ್ಕೋತಾನ, ಐ ಕಾಂಟ್ ಕೀಪ್ ದಿಸ್ ಬಾಲ್ ಫಾರ್ ಮೈ ಸೆಲ್ಫ್, ಈ ಬಾಲ್ ಅನ್ನಷ್ಟಕ್ಕೆ ನಾನು ಇಟ್ಕೋಬಾರ್ದು, ಪರರ ವಸ್ತುಗಳನ್ನ ಮುಟ್ಟಬಾರ್ದು, ನಮ್ಗೆ ಏನ್ ಸಿಕ್ಕಿದ್ರು ಕೂಡ ಅವ್ರಿಗೆ ನಾವು ಕೊಡ್ಬೇಕು. ₹1 ಸಿಕ್ಕತ್ತೆ ಈಗ ಅದನ್ನ ಮುಚ್ಚಿ ನಮ್ ಕಿಸ ಇಟ್ಕೋಬಾರ್ದು. ಯಾವುದೇ ಒಂದು ವಸ್ತು ಸಿಕ್ಕರು ಪರರ ವಸ್ತುಗಳು ನಮಗ್ ಬೇಕಾಗಬಾರ್ದು. ಅದನ್ನ ಅವರಿಗೆ ಏನ ₹1 ಸಿಗ್ಲಿ, ಒಂದ್ ಪೇಪರ್ ಸಿಗ್ಲಿ, ಏನ್ ಸಿಕ್ಕರ್ನು ಕೂಡ ಅವರ ವಸ್ತುಗಳನ್ನ ಅವರಿಗೆ ನಾವು ವಾಪಸ್ ತಲುಪಿಸ್ಬೇಕು ನಾವು. ಇಲ್ಲ ಐ ಕಾಂಟ್ ಕೀಪ್ ದಿಸ್ ಬಾಲ್ ಮೈ ಸೆಲ್ಫ್, ಇದನ್ನ ಫಾರ್ ಮೈ ಸೆಲ್ಫ್, ಈ ಬಾಲ್ ನಾನು ಇಟ್ಕೋಬಾರ್ದು. ಐ ವಿಲ್ ಆಸ್ಕ್ ಅರೌಂಡ್, ಸುತ್ತಮುತ್ತ ಎಲ್ಲರಿಗೂ ನಾ ಏನ್ ಮಾಡ್ಬೇಕು, ಕೇಳ್ಬೇಕು, ಇದು ಯಾರದ ಬಾಲ. ಹಿಂಗಪ್ಪ ನಮ್ ಗಾರ್ಡನ್ ಏನ್ ಸೌಂಡ್ ಆಗಿತ್ತು, ನಾನು ಓದ್ಕೋತ ಕೂತಿದ್ದೆ, ಅವಾಗ ನೋಡಿದಾಗ ನಮ್ಮ ಮಾವಿನ ಗಿಡ ಹತ್ರ ಮಾವಿನ ಹಣ್ಣು ಬಿದ್ದಿರ್ಬೇಕಂತ ನಾನು ಹೋಗಿದ್ದೆ, ಆದ್ರೆ ನನಗ ಮಾವಿನ ಹಣ್ಣು ಸಿಕ್ಕಿದಿಲ್ಲ, ಇದು ಒಂದು ಬಾಲ್ ಸಿಕ್ಕೈತಿ ಅಂತ ನೋಡಿ ಎಲ್ಲ ಕೇಳ್ತಾನ. ಅವಾಗ ಇನ್ ದಿ ಈವ್ನಿಂಗ್, ಒಂದು ದಿನ ಸಂಜೆ ಸಮಯ ಒಳಗೆ ಏನ್ ಮಾಡ್ತಾನಂದ್ರ, ಸಾಯಂಕಾಲ ಸಂಜೆ ಸಮಯ ಒಳಗ ಗೋಪಿ ವೆಂಟ್ ಟು ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ಅವಾಗ ಏನ್ ಮಾಡ್ತಾರ, ಸಮೀಪ ಇರ್ತಕ್ಕಂತ ಒಂದ ಗ್ರೌಂಡ್ ಒಳಗ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ ಆಗಿ ಎಲ್ಲಾ ಫ್ರೆಂಡ್ಸ್ ಗಳನ್ನ ಸೇರ್ಕೋತಿರಾಗ
ಹಾಕಿ ಆಡೋ ಸಂಬಂಧ ದಿನ ಅವ್ರು ಏನ್ ಮಾಡ್ತಿದ್ರು ಸೇರ್ಕೋತಿದ್ರು. ಅವಾಗ ಫ್ರೆಂಡ್ಸ್ ಬಂದಿದ್ರು. ಫ್ರೆಂಡ್ಸ್ ದಿಸ್ ಆಫ್ಟರ್ನೂನ್ ಐ ಫೌಂಡ್ ಅ ಬಾಲ್. ಫ್ರೆಂಡ್ಸ್ ಗೆಳೆಯರೇ, ಈ ಮಧ್ಯಾಹ್ನ ಒಳಗ ನಾವೊಂದ ಬಾಲ್ ಸಿಕ್ಕೈತಿ. ಡಿಡ್ ಯು ಎನಿ ಆಪ್ ಲಾಸ್ ಯುವರ್ ಬಾಲ್ ರೀಸೆಂಟ್ಲಿ? ಯಾರಾದ್ರೂ ರೀಸೆಂಟ್ ಆಗಿ ಬಾಲ್ ಅನ್ನ ಕಳೆದುಕೊಂಡಿರಿ ನೀವ ಅಂತ ಯಕ್ಷಂದ್ರ ಗೋಪಿ ಎಲ್ಲಾ ಫ್ರೆಂಡ್ಸ್ಗೆ ಪ್ರಶ್ನೆಯನ್ನ ಕೇಳ್ತಾನ. ಹೌದು ನಿನಗ ಪರ ವಸ್ತುಗಳು ಏನು 1,00,000ದ ಬೆಲೆ ಇರ್ಲಿ ಅದ ₹1 ಬೆಲೆ ಇರ್ಲಿ, ಆ ಬೆಲೆಕ್ಕೆ ಕಳ್ಕೊಂತ ವಸ್ತುಗಳಿಗೆ ಕಳ್ಕೊಂತ ಮಾಲೀಕನಿಗೆ ಗೊತ್ತ ವಸ್ತುವಿನ ಬೆಲೆ. ಆ ಕಾರಣ ₹1 ಇರ್ಲಿ ₹1,00,000 ಇರ್ಲಿ, ಆ ಕಳೆದುಕೊಂಡ ವಸ್ತುಗಳನ್ನ ನಮ್ಮದಾಗಿ ಇಟ್ಕೋಬಾರ್ದು, ವಾಪಸ್ಸಾಗಿ ಅವ್ರಿಗೆ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ನೋಡ್ ಗೋಪಿಗೆ ಏನ್ ಸಿಕ್ಕೈತಿ ಈಗ, ಹಾಕಿ ಬಾಲ್ ಸಿಕ್ಕೈತಿ. ಈವ್ನಿಂಗ್ ರೆಗ್ಯುಲರ್ ಆಗಿ ಏನ್ ಮಾಡ್ತಾರ, ಪ್ಲೇ ಗ್ರೌಂಡ್ ಆಡಕ್ ಬಂದಿರ್ತಾನ. ಅವಾಗ ಕೇಳ್ತಾನ, ಗೆಳೆಯರೇ ಇವತ್ತಿನ ಮಧ್ಯಾಹ್ನ ದಿನ ಏನಾಗೈತಿ, ನನಗೊಂದ ಬಾಲ್ ಸಿಕ್ಕೈತಿ. ಆ ಬಾಲ್ ಯಾರಾದ್ರೂ ರೀಸೆಂಟ್ ಆಗಿ ಕಳ್ಕೊಂಡಿರ ಅಂತ ಕೇಳಿದಾಗ ಅವಾಗ ಮನೋಜ್ ಸೇಡ್, ಅವಾಗ ಮನೋಜ್ ಹೇಳ್ತಾನ, ಎಸ್ ಐ ಲಾಸ್ಟ್ ಅ ಬಾಲ್ 4 months ago. ಹ್ಞೂ ದೋಸ್ತ, ಐ ಲಾಸ್ಟ್ ಅ ಬಾಲ್ 4 months ago. ನಾನ್ 4 ತಿಂಗಳಿಂದ ಒಂದು ಬಾಲ್ ಕಳ್ಕೊಂಡ್ ದೋಸ್ತ ಅಂತ ಮನೋಜ್ ಹೇಳ್ತಾನ. ಮನೋಜ್ ಸೇಡ್ ಐ ಲಾಸ್ಟ್ ಅ ಬಾಲ್ 4 months ago. ಅವಾಗ ಏನ್ ಹೇಳ್ತಾನ ಮನೋಜ್, ನಾನು 4 ತಿಂಗಳ ಹಿಂದೆ ಒಂದ ಬಾಲ್ ಕಳ್ಕೊಂಡಿನ ಅಂತ ಹೇಳ್ತಾನ. ಅವಾಗ ಗೋಪಿ ಹೇಳ್ತಾನ, ಗೋಪಿ ಸೇಡ್ ಸೊ ದ ಬಾಲ್ ದ್ಯಾಟ್ ಫೌಂಡ್ ಕೆನಾಟ್ ಬಿ ಯುವರ್ಸ್. ನನಗೇನು ಬಾಲ್ ಸಿಕ್ಕೈತ್ಲೆ ಆ ಬಾಲ್ ನಿಂದ ಅಲ್ಲ ಅಂತ ಗೋಪಿ ಮನೋಜ್ ಹೇಳ್ತಾನೆ. ಯಾಕಂದ್ರ ಬಾಲ್ ಸಿಕ್ಕಿದ್ದವನಿಗೆ ಮಧ್ಯಾಹ್ನ, ಆದ್ರ ಮನೋಜ್ ಬಾಲ್ ಕಳ್ಕೊಂಡಿದ್ದೆ ಅವಾಗ 4 ತಿಂಗಳ ಹಿಂದೆ. ಅವಾಗ ರಮಣಿ ಹೇಳ್ತಾಳೆ ನೆಕ್ಸ್ಟ್, ರಮಣಿ ಸೇಡ್ ದೆನ್ ದ ಬಾಲ್ ಈಸ್ ಮೈನ್. ಆ ಬಾಲ್ ಐತ್ಲೆ ಆ ಬಾಲ್ ನಂದ ಅಂತ ಯಾರತ್ತಾರೋ ರಮಣಿ ಹೇಳ್ತಾರ. ಅವಾಗ ಹೌ ಡು ಯು ನೋ ಆಸ್ಕ್ಡ್ ಗೋಪಿ ವಾಟ್ ಕಲರ್ ಇಟ್ ಈಸ್. ನೀ ಹೆಂಗ್ ಹೇಳ್ತಿ ಅದ್ರ ಕಲರ್ ಏನೈತಿ ಹೇಳೋ ತಕ್ಷಣ ಗೋಪಿ ರಮಣಿಗೆ ಕೇಳ್ತಾಳ. ಅವಾಗ ಶೋ ಮೀ ದ ಬಾಲ್ ಅಂಡ್ ಐ ವಿಲ್ ಟೆಲ್ ಯು. ನನ್ನ ಬಾಲ್ ತೋರ್ಸು, ನಾನು ನಿನಗೆ ಯಾವ ಕಲರ್ ಅಂತ ಹೇಳ್ತೀನಿ ತಕ್ಷಣ ರಮಣಿ ನಕ್ಕೋತ ಗೋಪಿ ಹೇಳ್ತಾಳ. ಅವಾಗ ಅನದರ್ ಫ್ರೆಂಡ್, ಇನ್ನೋ ಫ್ರೆಂಡ್ ಹೇಳ್ತಾನೆ ದೀಪಕ, ಬೂಸ್ಟೆಡ್ that his father had bought him a brand new football the previous day. ಏನ್ ಮಾಡ್ಯಾನ ದೋಸ್ತ, ನಮ್ಮ ಅಪ್ಪ ಏನ್ ಮಾಡ್ಯಾನ, ಬ್ರ್ಯಾಂಡೆಡ್ ನ್ಯೂ ಫುಟ್ಬಾಲ್ ಅನ್ನ, ಹೊಸ ಬ್ರ್ಯಾಂಡ್ ಆದಂತ ಫುಟ್ಬಾಲ್ ಅನ್ನ ನಿನ್ನ ತಂದು ಕೊಟ್ಟಾನ. ಅದ ಬಾಲ್ ನಂದ ಹೇಳ್ತಾನ. ಅವಾಗ ದ ಬಾಲ್ ಐ ಫೌಂಡ್ ಇಸ್ ಅ ಹಾಕಿ ಬಾಲ್ ಸೇಡ್ ಗೋಪಿ. ದೋಸ್ತ ನಿಮ್ಮ ಅಪ್ಪ ಏನ್ ತಂದು ಕೊಟ್ಟಿದ್ದ, ಫುಟ್ಬಾಲ್ ಐತಿ ಕರೆ, ನನಗ್ ಸಿಕ್ಕಿದ ಯಾವತ್ತಿ ಹಾಕಿ ಬಾಲ್ ಸಿಕ್ಕೈತಾನ. ಅವಾಗ ಎಲ್ಲರೂ ಏನ್ ಮಾಡ್ತಾರ, ಜೋರಾಗಿ ನಗ್ತಾರ. ಈಗ ನಗುವಂತದ ಪಾಠ. ಇಲ್ಲಿ ಕಲರ್ ಹೇಳ್ತಾಳೆ ಯಾರು, ರಮಣಿ. ನಮ್ದಾಯ್ತು ಅಂದಾಗ ಕಲರ್ ಹೇಳೋಣ ಅಂದಾಗ ಬಾಲ್ ತೋರ್ಸು, ನಾ ಕಲರ್ ಹೇಳ್ತಾಳ. ನೋಡ್ರಿ ಇಲ್ಲಿ ದೀಪಕ್ ಹೇಳ್ತಾನ, ನಾ ಅಪ್ಪ ಏನ್ ಮಾಡ್ಯಾನ, ನನಗ ಬ್ರ್ಯಾಂಡೆಡ್ ಒಂದು ಫುಟ್ಬಾಲ್ ತಗೊಂಡ್ ಕೊಡ್ತಾನ. ದೋಸ್ತ್ ನನಗ್ ಸಿಕ್ಕಿದ್ ಫುಟ್ಬಾಲ್ ಅಲ್ಲೋ, ಯಾವ ಸಿಕ್ಕೈತಿ ಅವನಿಗೆ, ಹಾಕಿ ಬಾಲ್ ಸಿಕ್ಕೈತಿ. ಎವ್ರಿ ಒನ್ ಲಾಫ್ಡ್, ಎಲ್ಲರೂ ಜೋರಾಗಿ ನಗ್ತಾರ. ಅವಾಗ ಏನೈತಿ, ಗೋಪಿ ಟುಕ್ ಔಟ್ ದ ಬಾಲ್ ಫ್ರಾಮ್ ದ ಹಿಸ್ ಪಾಕೆಟ್. ಏನ್ ಮಾಡ್ತಾನ, ತನ್ನ ಕಿಸೆಯಿಂದ ಏನ್ ಮಾಡ್ತಾನ, ಬಾಲ್ ಅನ್ನ ತೆಗೆದುಕೊತಾನ. ಮನೋಜ್ ಗ್ರಾಬ್ಡ್ ಅಂಡ್ ಟಾಸ್ ಇಟ್ ಓವರ್ ಟು ದೀಪಕ್. ಆ ಬಾಲ್ ಅನ್ನ ಏನ್ ಮಾಡ್ತಾನೆ, ತಗೊಂಡು ದೀಪಕ್ ಕಡೆ ಎಸೆದು ಬಿಡ್ತಾನ. ಸೀಯಿಂಗ್ ದಿಸ್, ಅದು ನೋಡ್ತಾನ ಗೋಪಿ ಸೇಡ್ at the top of his voice, ಜೋರಾಗಿ ಹೇಳ್ತಾನ, ಸ್ಟಾಪ್, ಸೇ ಸ್ಟಾಪ್, ಹೇಳ್ತಾನ ನಿಲ್ಲಿ, ಜೋರಾಗಿ ನಿಲ್ಲಿ ಹೇಳ್ತಾನ. ಲೆಟ್ ಅಸ್ ಪ್ಲೇ ಬಿಫೋರ್ ಗೆಟ್ಸ್ ಡಾರ್ಕ್. ಕತ್ಲವಕ್ಕಿಂತ ಮೊದಲಿಗೆ ಮಾಡೋಣ, ನಾವು ಆಟ ಆಡೋಣ, ನಿಲ್ಲಿ ತಕ್ಷಣ ಜೋರಾಗಿ ಕೂಗ್ತಾನ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆಸ್ ಅ ಲುಕ್ಡ್ ದ ಗೋಲ್ ಕೀಪರ್. ಗೋಲ್ ಪೋಸ್ಟ್ ಗೆ ಗೋಲ್ ಕೀಪರ್ ಆಗಿ ಹೋಗಿ ನಿಂತ್ಕೋತಾನ ಯಾರು, ಮನೋಜ್. ಗೋಪಿ ಸ್ಟೂಡ್ ದ ಸೆಂಟರ್ ಆಫ್ ದಿ ಫೀಲ್ಡ್. ಇಲ್ಲಿ ನೋಡ್ರಿ, ಇದೊಂದ ಗೋಲ್ ಕೀಪರ್ ಆಗಿ ನಿಂತ್ಕೊಂಡ್ ಹೋಗಿ, ಅಂದ್ರೆ ಇಲ್ಲಿ ಲೈನ್ ಇರೋದಿಲ್ಲ, ಈ ಲೈನ್ ಇದ್ದಾಗ ಏನ್ ಮಾಡ್ತಾನೆ, ಮಿಡಲ್ ಹೋಗಿ ಯಾರು ನಿಂತ್ಕೋದ್ರಿ ಇಲ್ಲಿ, ದೀಪಕ್. ಗೋಪಿ ಸ್ಟೂಡ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ಹಾಕಿ ಸ್ಟಿಕ್. ಗೋಪಿ ಏನ್ ಮಾಡ್ತಾನ, ಮಿಡಲ್ ದಾಗಿ ಇಲ್ಲಿ ನಿಂತ್ಕೊಂಡ್, ಗೋಪಿನ ಡ್ರೆಸ್ ನೋಡೋಣ ಗೋಪಿದ. ಗೋಪಿ ಏನ್ ಮಾಡ್ತಾನ, ಮಿಡಲ್ ಒಳಗ ಸ್ಟಿಕ್ ಇಡ್ಕೊಂಡ ನಿಂತ್ಕೊಂಡ್ ಬಿಡ್ತಾನ ಯಾರು, ಗೋಪಿ. ಹಿ ಪಾಸ್ ದ ಬಾಲ್ ಟು ದೀಪಕ್. ಅವ್ ಏನ್ ಮಾಡ್ತಾನ, ಅವನು ದೀಪಕ್ ಕಡೆ ಬಾಲ್ ಅನ್ನು ಪಾಸ್ ಮಾಡ್ತಾನ. ಹೂ ಡ್ರೋ ದ ಬಾಲ್ ಟುವರ್ಡ್ಸ್ ರಮಣಿ. ಯಾರಿಗ್ ಬಾಲ್ ಪಾಸ್ ಮಾಡಿರ್ತಾನ ನಾವ್ ಏನ್ ಮಾಡ್ತಾನ, ರಮಣಿ ಕಡೆ ಪಾಸ್ ಮಾಡ್ತಾನ. ರಮಣಿ ಡ್ರಿಬಲ್ ದ ಬಾಲ್ ವಿತ್ ದ ಸ್ಟಿಕ್ ಅಂಡ್ ದ ವೆಂಟ್ ಟು ದ ಜೆ. ಅವ ಏನ್ ಮಾಡ್ತಾನ, ಆ ಜೆಗೆ ಏನ್ ಮಾಡ್ತಾನ, ಆ ಬಾಲ್ ಅನ್ನ ಪಾಸ್ ಮಾಡ್ತಾನ. ಸರಳವಾಗಿ ಆರಾಮಾಗಿ ಏನ್ ಮಾಡ್ತಾನ, ಬಾಲ್ ಅನ್ನ ಪಾಸ್ ಮಾಡ್ತಾನ. ಇಲ್ಲಿ ನೆಕ್ಸ್ಟ್ ಏನಾಗತ್ತೆ ನೋಡ್ರಿ, ಇವಾಗ ಕಮ್ ಆನ್ ಜೆ, ಪ್ಲೇ ದ ಶಾಟ್ ಅಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್, ಮನೋಜ್ ಸೇಡ್ ಲವ್ಲಿ. ಆ ಬಾಲ್ ಅನ್ನ ಜೆಗೆ ಪಾಸ್ ಮಾಡ್ತಾನ. ನೀ ಏನ್ ಮಾಡ್ಬೇಕೀಗ, ಗೋಲ್ ಪೋಸ್ಟ್ ಕಡೆ ಜೋರಾಗಿ ಹೊಡೆಯತ್ತೆ. ಅವನು ಜೋರಾಗಿ ಚೀರ್ತಾನ. ಜೆ ಟೈಟನ್ಡ್ ಹಿಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ಈಸ್ ದ ಫ್ಲಾಟ್ ಸೈಡ್ ಟಚಿಂಗ್ ದ ಬಾಲ್. ಜೋರಾಗಿ ಏನ್ ಮಾಡ್ತಾನ, ಬಾಲಿ ಟಚ್ ಮಾಡ್ತಾನ. ಅವಾಗ
he hit the ball so hard that it went the past playground. ಅದ ಅಂದ್ರ ಆ ಪ್ಲೇ ಗ್ರೌಂಡ್ ಇರುತ್ತೆ ಅಂದ್ರ ಗ್ರೌಂಡಿನ ಗೇಟ್ ಕಡೆ ಪ್ಲೇ ಗ್ರೌಂಡ್ ಗೇಟ್ ಅಂಡ್ ಫೆಲ್ ಇನ್ ಟು ದ ಬಾಸ್ಕೆಟ್ ಅಂದ ಪಾಸಿಂಗ್ ಸ್ಕೂಟರ್. ಹೋಗುವಂತ ಸ್ಕೂಟರ್ ಬಾಸ್ಕೆಟ್ ಒಳಗೆ ಏನ್ ಬೀಳತ್ತಂದ್ರೆ ಬಾಲ್ ಬಂದ್ ಬೀಳುತ್ತ. ಅವಾಗ ಏನಾಗುತ್ತೆ ನೋಡ್ರಿ ಇಲ್ಲಿ, ದ ಸ್ಕೂಟರಿಸ್ಟ್ ಹೂ ವಾಸ್ ಅನ್ಅವೇರ್ ಆಫ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಏನಾಗುತ್ತೆ ಅನ್ನೋದನ್ನ ಸ್ಕೂಟರ್ ಅವನಿಗೆ ಗೊತ್ತಾಗೋಲ್ಲ. ಅಂದ್ರೆ ಸೌಂಡ್ ಬರುತ್ತಲ್ಲ, ಏನಾದ್ರು ಬಂದ್ ಬಡದಾಗ ಸೌಂಡ್ ಆಗತ್ತೆ, ಆ ಸೌಂಡ್ ಅವನಿಗೆ ಏನಾದ್ರು ಗೊತ್ತಾಗಲ್ಲ. ಡ್ರೈವ್ ಫಾಸ್ಟ್ ಆಗಲಿಂದ ಹೋಗ್ಬಿಡ್ತಾನ. ಬೈ ದ ಟೈಮ್ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್. ಅವಾಗ ಏನ್ ಮಾಡಿದ ಎಲ್ಲಾ ಮಕ್ಕಳು ಗೇಟ್ ಕಡೆಗೆ ಬರ್ತಾರ. ದ ಸ್ಕೂಟರ್ ವಾಸ್ ಗಾನ್. ಬರೋಷ್ಟರಲ್ಲಿ ಸ್ಕೂಟರ್ ಲಿಂದ ಹೋಗ್ಬಿಟ್ಟಿರೈತಿ. ಅಂಡ್ ಸೊ ವಾಸ್ ದ ಬಾಲ್. ದೇ ಲುಕ್ಡ್ ಅಟ್ ದ ಈಚ್ ಅದರ್ ಅಂಡ್ ಬ್ರಸ್ಟ್ ಇನ್ ಟು ದ ಲಾಫರ್. ಅವಾಗ ಏನ್ ಮಾಡ್ತಾರ, ಜೋರಾಗಿ ಎಲ್ಲರೂ ಒಬ್ಬರಿಂದ ಒಬ್ಬರ ಮುಖ ನೋಡ್ಕೋತ, ನೋಡಿದ ಹೆಂಗದ ಎಲ್ಲರೂ ನಕ್ಕೋತ ನಿಂತಾರಲ್ಲಿ, ಒಬ್ಬರಿಂದ ಒಬ್ಬರ ಮುಖ ನೋಡ್ಕೋತ ಏನ್ ಮಾಡ್ತಾರ, ಜೋರಾಗಿ ನಕ್ಕೋತ ನಿಂತು ಬಿಡ್ತಾರ. ಈಗ ಪಾಠದ ಸ್ಟೋರಿ ಅಂದ್ರ ಯಾರ ವಸ್ತು ಏನ್ ಕಳ್ಕೊಂಡ್ರು ಅವ್ರಿಗೆ ಅವ್ರನ್ನ ವಾಪಸ್ ವಸ್ತುವನ್ನ ಅವ್ರ ಮುಟ್ಟಿಸ್ಬೇಕು. ಈಗ ಯಾರ್ದು ವಸ್ತು ಅಲ್ಲಿದೆ, ಅವ್ರಿಗೆ ಸಿಗ್ಲಿಲ್ಲ, ಕೊನೆಗೆ ಏನ್ ಮಾಡ್ತು, ವಾಪಸ್ ಹೋಗ್ಬಿಡ್ತದ. ಯಾರ್ದು ಬಾಲಲ್ಲ ಅದ, ಮನೋಜ್ ಅಲ್ಲ, ದೀಪಕ್ ಅಲ್ಲ, ರಮಣಿದು ಅಲ್ಲ, ಜೇದು ಅಲ್ಲ, ಅದ ಗೋಪಿದು ಅಲ್ಲ. ಇದ ಮೇನ್ ಪಾಠ ಯಾರ್ದ, ಗೋಪಿದು ಅಲ್ಲ. ಏನ್ ಮಾಡಕತ್ತಿದ್ದ ಗೋಪಿ, ಒಂದಿನ ಗಾರ್ಡನ್ ಕೂತು ಓದುವಾಗ ಏನೋ ಸೌಂಡ್ ಬತ್ತ. ಸೌಂಡ್ ಬಂದು ಏನ್ ಮಾಡ್ತಾನ, ಗಾರ್ಡನ್ ಕಡೆ ಬಂದ್ ನೋಡಿದಾಗ ಎಲ್ಲಾ ಕಡೆ ನೋಡ್ತಾನ. ಬೈಲಿಗೆ ಅಂದ್ರೆ ಬೇಲಿ ಐತವಲ್ಲ ನಾವು, ಬೇಲಿ ಹಾಕಿರ್ತಾರ, ಬೇಲಿ ಕಡೆ ನೋಡ್ತಾನ, ಹುಲ್ಲು ಕಡೆ ನೋಡ್ತಾನ, ಎಲ್ಲಾ ಕಡೆ ನೋಡ್ತಾನ, ಸಿಗುದಿಲ್ಲ. ಅವಾಗ ಏನ್ ಮಾಡ್ತಾನ, ಹುಲ್ಲಿನ ರಾಶಿ ಒಳಗೆ ಏನಾಗತ್ತೆ, ಅವನಿಗೆ ಬಾಲ್ ಸಿಗುತ್ತ. ಈ ಬಾಲ್ ನಾನ್ ಇಟ್ಕೋಬಾರ್ದಪ್ಪ, ಯಾರ್ದೈತೆ ಮಾಡ್ತಾನ, ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ತಾನ. ಗೇಟ್ ಹಾಕಿ ಗೇಟನ್ನ ಇಣಿಕಿ ನೋಡ್ತಾನ. ಬಾಲ್ ಯಾರು ಕಾಣೋದಿಲ್ಲ, ಸುತ್ತಮುತ್ತ ಯಾರು ಕಾಣೋದಿಲ್ಲ ಅವನಿಗೆ. ಅವಾಗ ರಮ್ಯ ಅಮ್ಮ ಆತಾಳ, ಅವೈ ಗೋಪಿ ಬಿಸಿಲೊಳಗೆ ಏನ್ ಮಾಡಕತ್ತಿಪ್ಪ, ಬಿಸಿಲೈತಿ ಒಳಗಡೆ ಬಾ ಅಂದಾಗ ಗೋಪಿ ಒಳಗಡೆ ಬಂದ. ಸ್ವಲ್ಪ ನೀರನ್ನ ಕುಡದ ಏನ್ ಮಾಡ್ತಾನ, ಮ್ಯಾಟ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾನ, ಇದು ಬಾಲ್ ಅಂತ ನಂದಲ್ಲ, ನಾನು ಇಟ್ಕೋಬಾರ್ದು, ಯಾರೈತೆ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡ್ ಕೂತಾಗ ಸಾಯಂಕಾಲ ಏನ್ ಮಾಡ್ತಾನ, ಪ್ಲೇ ಗ್ರೌಂಡಿಗೆ ಡೈಲಿ ರೆಗ್ಯುಲರ್ ಆಗಿ ಅವ್ರು ಆಟ ಆಡ್ತಿರ್ತಾರಲ್ಲ, ನೀವೆಲ್ಲ ಫ್ರೆಂಡ್ಸ್ ಆಗಿ ಏನ್ ಮಾಡ್ತಿರ್ತೀರಿ, ಸಾಯಂಕಾಲ ಸ್ಕೂಲ್ ಬಿಟ್ಟಾಗ ಹೋಗಿ ಆಟ ಆಡ್ತಿರ್ತಿರ್ಲ, ಹಂಗ ಗೋಪಿ ಏನ್ ಮಾಡ್ತಾನ, ಪ್ಲೇ ಗ್ರೌಂಡಿಗೆ ಆಟ ಆಡಕ್ ಹೋದಾಗ ಕೇಳ್ತಾನ, ದೋಸ್ತ್ರೆ ನನ್ನ ಮಧ್ಯದಾಗ ಇವತ್ತು ಏನಾಗೈತಿ, ನನ್ ಒಂದ್ ಬಾಲ್ ಸಿಕ್ಕೈತಿ, ಯಾರ್ದೈತಿ ನೋಡ್ರಿ ಅಂದಾಗ ಕೇಳ್ತಾನ. ಅವಾಗ ಏನಾಕೈತಿ, ನಂದಲ್ಲ. ಅವಾಗ ಏನತಾನ ಮನೋಜ, ಹೌದು ಬಾಲ್ ನಂದ ಐತಿ, 4 ತಿಂಗಳಿಂದ ಕಳ್ಕೊಂಡಿನಿ ಅದಾಗ. ಇಲ್ಲಪ್ಪ 4 ತಿಂಗಳಿಂದಲ್ಲ, ನನಗೆ ಇವಾಗ ಸಿಕ್ಕಿದ ಮದುವೆ ಐತಿ, ನಿನ್ನ ಬಾಲ್ ಅಲ್ಲತಾನ. ಅವಾಗ ರಮಣಿ ಬಾಲ್ ಅಂದ. ಹೌದ್ ನಿಂದೈತಿ, ಹೆಂಗ್ ಹೇಳ ಬಾಲಿನ ಕಲರ್ ಹೇಳಂದಾಗ, ಬಾಲ್ ತೋರ್ಸ್ಲಾ, ನಾನು ಕಲರ್ ಹೇಳ್ತೀನಿ ಅಂತಾಳ. ಅವಾಗ ದೀಪಕ್ ಹೇಳ್ತಾನ, ಹೌದು ದೋಸ್ತ, ನಮ್ಮ ಅಪ್ಪ ಇವತ್ತು ಬರುತ್ತೀನಿ ನನಗ, ಇವತ್ತು ನಿನ್ ರಾತ್ರಿ ಅಂತದಾನ ಬ್ರ್ಯಾಂಡೆಡ್ ಫುಟ್ಬಾಲ್ ತಂದಾನ, ನಂದೈತಿ ಅಂದಾಗ, ನನಗ್ ಸಿಕ್ಕಿದ ಫುಟ್ಬಾಲ್ ಅಲ್ಲಪ್ಪ, ಸಿಕ್ಕಿದ ಯಾವ್ದೈತಿ ನನಗ ಹಾಕಿ ಬಾಲ್ ಐತೈತಿ ಅಂತಾನ. ಎಲ್ಲರೂ ಕೂಡ ಜೋರಾಗಿ ನಗ್ತಾರ. ಇದ್ರ ಜೊತೆ ಏನಾಗತ್ತ, ಅವಾಗ ಎಲ್ಲರೂ ಬಾಲನ್ನ ಕಿಶೆನ ತೆಗೆದು ಏನ್ ಮಾಡ್ತಾನ, ಎಸಿದಾಗ ದೀಪಕ್ಕಿಂದ ಮನೋಜಿಂದ ಜೇಗೆ, ರಮಣಿ ಎಲ್ಲರಿಗೂ ಆ ಜೋರಾಗಿ ಏನ್ ಮಾಡ್ತಾನ, ಬಾಲನ್ನ ಜೋರಾಗಿ ಹೊಡೆದಾಗ ಏನಾಗತಿ, ಬಂದ ಸ್ಕೂಟರ್ ತೆಗ್ ಬಂದ್ಬಿಡತಿ. ಆ ಸ್ಕೂಟರ್ ಏನಾಗೈತಿ, ಅವ್ನಿಗೆ ಏನೋ ಅರಿವಾಗಲ್ಲ, ಅವ್ನಿಗೆ ಏನೋ ಸೌಂಡ್ ಆಗೈತಿ ಅನ್ಕೊಂಡ ಏನೋ ಆಗಿರ್ಬಹುದು ಅದ ಸ್ಪೀಡ್ ಹೋಗ್ಬಿಡ್ತಾನ. ಎಲ್ಲಾ ಹುಡುಗರು ಬಂದ ಗೇಟ್ ತೆಗ್ ಬಂದಿತ್ ನೋಡಿದಾಗ ಅಲ್ಲಿಂದ ಸ್ಕೂಟರ್ ಪಾಸ್ ಆಗಿರತಿ. ಇದ ಪಾಠದ ಸರ ಎಲ್ಲೋ ಜೋರಾಗಿ ಒಬ್ಬರು ಮುಖೊಬ್ಬರು ನೋಡ್ಕೋತ ಏನ್ ಮಾಡ್ತಾರ, ನಕ್ಕೋತ ನೆತ್ ಬಿಡ್ತಾರ. ಇದೇ ನಿಮ್ಮ 5ನೇ ತರಗತಿ 2ನೇ ಪಾಠ, ಗಾನ್ ವಿತ್ ದಿ ಸ್ಕೂಟರ್. ಚೆನ್ನಾಗಿದೆ ಮಕ್ಕಳ ಸ್ಟೋರಿ. ಇಂಥ ಕ್ಲಾಸಿಗೆ ಏನ್ ಮಾಡ್ರಿ, ನಮ್ಮ AK ಪರ್ಫೆಕ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟ ಶೇರ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.